ಹಾಯ್ ಹಲೋ ಫ್ರೆಂಡ್ಸ್. ಕನ್ನಡ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳ ಅಪ್ಡೇಟ್ಸು ಅಂದರೆ ಸ್ಟಾರ್ಗಳ ಸಿನಿಮಾಗಳ ಅಪ್ಡೇಟ್ಸು ಯಾವುದು ಕೂಡ ಬರ್ತಿಲ್ಲ, ಮತ್ತು ಯಾವ ಸಿನಿಮಾ ಕೂಡ ರಿಲೀಸ್ ಆಗ್ತಿಲ್ಲ ಅನ್ನೋ ಟೈಮಲ್ಲಿ ತುಂಬ ದಿನಗಳ ವೆಯ್ಟ್ ಮಾಡ್ತಿರೋಂಥ ಸಿನಿಮಾಗಳ ಅಪ್ಡೇಟ್ಸ್ ಈಗ ಬಂದಿದೆ. ಅದು ಯಾವ್ಯಾವ ಸಿನಿಮಾಗಳು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ಮೊದಲನೇದಾಗಿ ಹೇಳೋದಾದರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ದರ್ಶನ್ ಅವರು ಡೆವಿಲ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ, ಮತ್ತು ಕಿಚ್ಚ ಸುದೀಪ್ ಅವರು ಮ್ಯಾಕ್ಸ್ ಸಿನಿಮಾದಲ್ಲಿ ಕಂಪ್ಲೀಟ್ ಆಗಿದೆ. ಈಗ ಮೊದಲನೇ ಅಪ್ಡೇಟ್ ಅಂದರೆ ಅದು ಮಾರ್ಟಿನ್ ಸಿನಿಮಾ ಕಡೆಯಿಂದ ಅಂತಲೇ ಹೇಳ್ಬೋದು. ಈ ಸಿನಿಮಾ ಸ್ಟಾರ್ಟಾಗಿ ಹತ್ತತ್ರ 3 ವರ್ಷನೇ ಆಗ್ತಾ ಬಂತು, ಆದರೂ ಕೂಡ ಸಿನಿಮಾದ ರಿಲೀಸ್ ಡೇಟ್ ಇನ್ನೂ ಕನ್ಫರ್ಮ್ ಆಗಿರಲಿಲ್ಲ. ಆದರೆ ಸಿನಿಮಾ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಿದ್ರು, ಮತ್ತು ತುಂಬ VFX ವರ್ಕ್ಸ್ ಇದೆ ಅಂತ. ಸೊ ಹೀಗಾಗಿ ಸಿನಿಮಾ ತುಂಬ ಡಿಲೇ ಆಗ್ತಿದೆ ಅಂತ ಹೇಳ್ತಾಯಿದ್ರು. ಆದರೆ ಈಗ ಸಿನಿಮಾದ ರಿಲೀಸ್ ಡೇಟ್ನ ಕನ್ಫರ್ಮ್ ಮಾಡಿದ್ದಾರೆ. ಅದು ಒಂದು ದೊಡ್ಡ ಬಿಗ್ ಅನೌನ್ಸ್ಮೆಂಟ್ ಅಂತ ಹೇಳಿದರು. ತುಂಬ ಜನ ಏನೋ ಟೀಸರ ಬರ್ಬೋದಾ ಅಂದ್ಕೊಂಡಿದ್ರು, ಆದರೆ ಇನ್ನು ಕೆಲವರು ರಿಲೀಸ್ ಡೇಟ್ ಅಂತಲೇ ಅಂದ್ಕೊಂಡಿದ್ರು. ಸೊ ಹೀಗಾಗಿ ಮಾರ್ಟಿನ್ ಸಿನಿಮಾ ತಂಡದಿಂದ ಒಂದು ಬಿಗ್ ಅನೌನ್ಸ್ಮೆಂಟು ಆಗಿದೆ ನಿನ್ನೆ. ಅದೇನೆಂದರೆ, ಮಾರ್ಟಿನ್ ಸಿನಿಮಾವು ವರ್ಲ್ಡ್ ವೈಡ್ ಇದೇ 2024 ಅಕ್ಟೋಬರ್ 11ರಂದು ಸಿನಿಮಾ ಬರೋಕ್ಕೆ ಹೊರಟಿದೆ. ಸಿನಿಮಾ ಬೇರೆ ಲೆವೆಲಲ್ಲಿ ಶೂಟ್ ಆಗಿದೆ, ಆ್ಯಕ್ಷನ್ ಥ್ರಿಲ್ಲರು. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಮತ್ತು ಎರಡನೇ ಅಪ್ಡೇಟು, KD ಸಿನಿಮಾದಿಂದ 26ನೇ ತಾರೀಕಿಗೆ ಬರೋಕ್ಕೆ ಹೊರಟಿದೆ. ಈ ಸಿನಿಮಾ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಟೀಸರ್ ಅಥವಾ ರಿಲೀಸ್ ಡೇಟ್ ಅನೌನ್ಸ್ ಮಾಡೋಂಥ ಸಾಧ್ಯತೆ ಇದೆ. ಯಾಕೆಂದರೆ ಧ್ರುವ ಸರ್ಜಾ ಅವರು ಈ ಸಿನಿಮಾ ಕೂಡ 2 ಪ್ಯಾರಲಲ್ ಆಗಿ ಶೂಟಿಂಗ್ನ ಮಾಡಿದರು. ಸೊ ಹೀಗಾಗಿ ಈ ಸಿನಿಮಾ ಒಂದು ಅಂಡರ್ ವರ್ಲ್ಡ್ ಬೇಸ್ ಆಗಿದೆ, ಮತ್ತು ಇದನ್ನು 2024ರಲ್ಲಿ ರಿಲೀಸ್ ಮಾಡೋದು ಅಂತ ಡೈರೆಕ್ಟರ್ ಪ್ರೇಮ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ಸೊ ಹೀಗಾಗಿ ಈ ಸಿನಿಮಾ ಕೂಡ 2024ರಲ್ಲಿ 100% ರಿಲೀಸ್ ಆಗುತ್ತೆ. ಅದನ್ನು ಬಿಗ್ ಅನೌನ್ಸ್ಮೆಂಟಲ್ಲಿ ನಾಳೆ ಹೇಳೋ ಚಾನ್ಸಸ್ ಇದೆ, ಇಲ್ಲಾಂದರೆ ಏನೋ ಒಂದು ಅಪ್ಡೇಟ್ ಬರೋವಂಥ ಚಾನ್ಸಸ್ಸು ತುಂಬ ಇದೆ. ಇದು ಕೂಡ ಪೀರಿಯಡಿಕ್ ಆ್ಯಕ್ಷನ್ ಡ್ರಾಮಾ ಅಂತಲೇ ಹೇಳ್ಬೋದು. ಒಂದು ಅಂಡರ್ ವರ್ಲ್ಡ್ ಸ್ಟೋರಿನ ಪ್ರೇಮ್ ಅವರು ತಮ್ಮ ಹಳೆ ಟೆಂಪ್ಲೇಟ್ನ ಇಟ್ಕೊಂಡು ಹೇಳಕ್ಕೆ ಹೊರಟಿದ್ದಾರೆ. ವಿಲನು ಮತ್ತು ಕರಿಯ ಸಿನಿಮಾಗಳ ರೀತಿಯಲ್ಲಿ ಇದು ಕೂಡ ಒಂದು ಅಂಡರ್ ವರ್ಲ್ಡ್ ಮಾಸ್ ಸಿನಿಮಾ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಈ ಸಿನಿಮಾ ಕೂಡ ಅಪ್ಡೇಟ್ ಯಾವ ರೀತಿ ಇರುತ್ತೆ ಅಂತ ವೇಟ್ ಮಾಡ್ತಾಯಿದ್ವಿ. ಮತ್ತು ಡೆವಿಲ್ ಸಿನಿಮಾದ ಅಪ್ಡೇಟು ಇದು ದೊಡ್ಡ ಅಪ್ಡೇಟ್ ಅಂತಲೇ ಹೇಳ್ಬೋದು. ಏನಂದರೆ ಡೆವಿಲ್ ಸಿನಿಮಾವು ದರ್ಶನ್ ಅವರು ಕಾಟೇರ ಸಿನಿಮಾದ ಅಂದರೆ ಸಕ್ಸಸ್ ಟೈಮಲ್ಲಿ ಅವರು ಒಂದು ಇಂಟರ್ವ್ಯೂಲಿ ಹೇಳಿದರು ಡೆವಿಲ್ ಸಿನಿಮಾ ಇದೇ ವರ್ಷ ಬರುತ್ತೆ ಅಂತ. ಅದನ್ನು ಈಗ ಕನ್ಫರ್ಮ್ ಮಾಡಿದ್ದಾರೆ. ಡೆವಿಲ್ ಸಿನಿಮಾ ಇದೆ ಕ್ರಿಸ್ಮಸ್ ಡಿಸೆಂಬರ್ ದಿನ 2024ರಲ್ಲಿ ಬರೋಕ್ಕೆ ಹೊರಟಿದೆ. ಅದು 100% ಕನ್ಫರ್ಮ್ ಆಯಿತು. ಸೊ ಹೀಗಾಗಿ ಈ ಸಿನಿಮಾ ಕನ್ಫರ್ಮ್ ಆಯಿತು, ಮತ್ತು ರಚನಾ ರೈ ಅವರು ಕೂಡ ಈ ಸಿನಿಮಾದಲ್ಲಿ ನಾಯಕಿಯಾಗಿದ್ದಾರೆ. ಸೊ ಇಷ್ಟ ಆಗಿತ್ತು ಡೆವಿಲ್ ಸಿನಿಮಾದು. ಮತ್ತು ಅವರು ವರಲಕ್ಷ್ಮಿ ಶರತ್ ಕುಮಾರ್ ಅವರು ಮ್ಯಾಕ್ಸ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದನ್ನು ತುಂಬ ಜನಕ್ಕೆ ಗೊತ್ತಿದೆ. ಸೊ ಹೀಗಾಗಿ ಮ್ಯಾಕ್ಸ್ ಸಿನಿಮಾ ಕೂಡ ಶೂಟಿಂಗ್ ಕಂಪ್ಲೀಟ್ ಮಾಡಿದೆ. ಇನ್ನೇನಿದ್ರು ಟೀಸರು ಟ್ರೈಲರು ಬಿಟ್ಟು ಮತ್ತು ಸಾಂಗ್ಸ್ನ ರಿಲೀಸ್ ಮಾಡಿ ಸಿನಿಮಾನ ರಿಲೀಸ್ ಮಾಡೋದು ಅಷ್ಟೇ ಬಾಕಿಯಾಗಿದೆ. ಈ ಒಂದು ಸ್ಟಿಲ್ ನೋಡ್ತಾ ಇದ್ದರೆ ಇದು ಮಾಸ್ ಆಗಿದೆ. ನೋಡೋಣ ಯಾವ ರೀತಿ ಇರುತ್ತೆ ಅಂತ ಮ್ಯಾಕ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಬಾಯ್.